ಎಲ್ರಿಗೂ ನಮಸ್ಕಾರ. ಫೆಬ್ರವರಿ 28ರ ಪ್ರಮುಖ ವಿದ್ಯಮಾನಗಳ ಬಗ್ಗೆ ಇವತ್ತು ಮಾತಾಡೋಣ. ರಾಷ್ಟ್ರೀಯ ಮತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ನಡೆದ ಕೆಲವು ಪ್ರಮುಖ ಬೆಳವಣಿಗೆಗಳನ್ನ ಬನ್ನಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ಚರ್ಚೆಯಲ್ಲಿ ಮುಖ್ಯವಾಗಿ 2 ಭಾಗಗಳಿವೆ. ಮೊದಲನೇದಾಗಿ ರಾಷ್ಟ್ರೀಯ ಸುದ್ದಿಗಳನ್ನು ನೋಡೋಣ, ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗಿವೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲು ರಾಷ್ಟ್ರೀಯ ಸುದ್ದಿಗಳು. ಮೊದಲನೇ ಸುದ್ದಿ ಸುಪ್ರೀಂ ಕೋರ್ಟ್ನಿಂದ ಬಂದಿದೆ. ಇದು ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟ ಒಂದು ಬಹಳ ಮುಖ್ಯವಾದ ತೀರ್ಪು. ವಿಷಯ ಏನಪ್ಪಾ ಅಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಿತ್ತಲ್ವಾ, ಅದಕ್ಕೆ ಸಂಬಂಧಪಟ್ಟ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಹಾಗಿದ್ರೆ ಕೋರ್ಟ್ ಏನ್ ಹೇಳಿದೆ ನೋಡಿ. ಈ ತೀರ್ಪಿನ ಅತಿ ಮುಖ್ಯವಾದ ಅಂಶ ಅಂದ್ರೆ ನ್ಯಾಯಾಂಗದ ಸ್ವಾತಂತ್ರ್ಯ. ಮತದಾರರ ಪಟ್ಟಿ ಬಗ್ಗೆ ವಿಚಾರಣೆ ಮಾಡೋ ಸಿವಿಲ್ ಜಡ್ಜ್ಗಳು, ಚುನಾವಣಾ ಆಯೋಗ ಆಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ ಯಾರ ಪ್ರಭಾವಕ್ಕೂ ಒಳಗಾಗಬಾರ್ದು, ಅವರು ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಅಂತ ಕೋರ್ಟ್ ಖಡಕ್ಕಾಗಿ ಹೇಳಿದೆ. ಅಷ್ಟೇ ಅಲ್ಲ, ಜಡ್ಜ್ಗಳಿಗೆ ಕೊಟ್ಟ ತರಬೇತಿನೇ ಸರಿಯಿಲ್ಲ ಅಂತ ಪಶ್ಚಿಮ ಬಂಗಾಳ ಸರ್ಕಾರ ಒಂದು ಅರ್ಜಿ ಹಾಕಿತ್ತು. ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಜೈಮಾಲ್ಯ ಬಾಗ್ಚಿಯವರಿದ್ದ ಪೀಠ ಆ ಅರ್ಜಿಯನ್ನ ವಜಾಗೊಳಿಸಿದೆ. ಸರಿ, ಈಗ ಮುಂದಿನ ವಿಷಯಕ್ಕೆ ಬರೋಣ. ಇದು ನಮ್ಮೆಲ್ಲರ ಬದುಕಿನ ಭಾಗವಾಗಿರೋ ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾ ಬಗ್ಗೆ. ಇವುಗಳನ್ನ ನಿಯಂತ್ರಿಸ್ಬೇಕಾ ಅನ್ನೋ ಚರ್ಚೆ ಜೋರಾಗಿದೆ. ಒಂದು ಕ್ಷಣ, ಈ ಸಂಖ್ಯೆ ನೋಡಿ, 95.8 ಕೋಟಿ. ನಮ್ಮ ದೇಶದಲ್ಲಿ ಸದ್ಯ ಇಂಟರ್ನೆಟ್ ಬಳಸೋರ ಸಂಖ್ಯೆ ಇದು. ಅಂದ್ರೆ ದೇಶದ 3ರಲ್ಲಿ 2 ಭಾಗದಷ್ಟು ಜನ ಡಿಜಿಟಲ್ ಜಗತ್ತಿನಲ್ಲಿದ್ದಾರೆ. ಇದು ನಿಜಕ್ಕೂ ಒಂದು ಬೆರಗುಗೊಳಿಸುವ ಸಂಖ್ಯೆ ಅಲ್ವಾ? ಹೀಗಿರ್ಬೇಕಾದ್ರೆ ಈ ಡಿಜಿಟಲ್ ಪ್ರಪಂಚವನ್ನ ಸರಿಯಾದ ದಾರಿಯಲ್ಲಿ ಹೇಗೆ ನಡೆಸೋದು ಅನ್ನೋ ಚರ್ಚೆಯಲ್ಲಿ 4 ಮುಖ್ಯವಾದ ಸಲಹೆಗಳು ಬಂದಿವೆ. 1. ಇಂಟರ್ನೆಟ್ ಸೌಲಭ್ಯ ಇಲ್ಲದ ಮಕ್ಕಳಿಗೆ ಅದನ್ನ ತಲುಪಿಸ್ಬೇಕು. 2. ಮಕ್ಕಳಿಗೆ ಕೆಟ್ಟ ಪರಿಣಾಮ ಬೀರೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ಬ್ಯಾನ್ ಮಾಡಬೇಕು. 3. ಮೊಬೈಲ್ ಮತ್ತು ಇಂಟರ್ನೆಟ್ ಬಳಕೆಗೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಅಂದ್ರೆ ಒಂದು ಸ್ಪಷ್ಟವಾದ ನಿಯಮಾವಳಿ ತರಬೇಕು. ಕೊನೆಯದಾಗಿ, ಶಾಲಾ ಕಾಲೇಜುಗಳಲ್ಲೇ ಡಿಜಿಟಲ್ ಸೇಫ್ಟಿ ಮತ್ತೆ ಸೈಬರ್ ಕಾನೂನು ಬಗ್ಗೆ ಪಾಠ ಮಾಡಬೇಕು. ಸರಿ, ಡಿಜಿಟಲ್ ಪ್ರಪಂಚದಿಂದ ಈಗ ದೇಶದ ಆರ್ಥಿಕತೆಯ ಕಡೆ ಗಮನ ಹರಿಸೋಣ. ನಮ್ಮ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಲೇಟೆಸ್ಟ್ ಜಿಡಿಪಿ ಅಂಕಿ ಅಂಶಗಳನ್ನು ರಿಲೀಸ್ ಮಾಡಿದೆ. ಇದರಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇವೆ. ಈ ಚಾರ್ಟ್ ನೋಡಿದ್ರೆ ಕ್ವಾರ್ಟರ್ಲಿ ಜಿಡಿಪಿ ಗ್ರೋತ್ ರೇಟ್ ಸ್ವಲ್ಪ ಕಡಿಮೆ ಆಗಿರೋದು ಕಾಣಿಸ್ತೆ. ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ 8.4% ಇತ್ತು, ಅದು ಡಿಸೆಂಬರ್ ಕ್ವಾರ್ಟರ್ನಲ್ಲಿ 7.8%ಗೆ ಬಂದಿದೆ. ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಸ್ವಲ್ಪ ನಿಧಾನವಾಗಿವೆ ಅಂತ ಅರ್ಥ. ಆದ್ರೆ ಒಟ್ಟಾರೆ ಪಿಕ್ಚರ್ ಪಾಸಿಟಿವ್ ಆಗೇ ಇದೆ. ಯಾಕಂದ್ರೆ ಇಡೀ ಆರ್ಥಿಕ ವರ್ಷದ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನ 7.6%ಗೆ ಏರಿಸಲಾಗಿದೆ. ಜೊತೆಗೆ ಇನ್ನೊಂದು ಪ್ರಮುಖ ಬದಲಾವಣೆ ಅಂದ್ರೆ ಜಿಡಿಪಿ ಲೆಕ್ಕ ಹಾಕೋಕೆ ಬೇಸ್ ಇಯರ್ ಅನ್ನ 2022-23ಕ್ಕೆ ಅಪ್ಡೇಟ್ ಮಾಡಿದ್ದಾರೆ. ಇದರಿಂದ ನಮ್ಮ ಎಕಾನಮಿಯನ್ನ ಇನ್ನಷ್ಟು ನಿಖರವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತೆ. ಇದೆಷ್ಟು ರಾಷ್ಟ್ರೀಯ ಸುದ್ದಿಗಳಾದ್ರೆ, ಈಗ ನಮ್ಮ ಕರ್ನಾಟಕದ ಕಡೆಗೆ ಬರೋಣ. ಇಲ್ಲೇನು ಪ್ರಮುಖ ಬೆಳವಣಿಗೆಗಳಾಗಿವೆ ಅಂತ ನೋಡೋಣ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇದೆ. ಈಗ ಸರ್ಕಾರ ಇದನ್ನ ಮುಂದಿನ ಹಂತಕ್ಕೆ ತಗೊಂಡು ಹೋಗ್ತಿದೆ. ಅಂದ್ರೆ ಫಲಾನುಭವಿಗಳಿಗೆ ಕೇವಲ ಹಣ ಕೊಟ್ಟು ಸುಮ್ಮನಾಗದೆ ಅವರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡೋಕೆ ಒಂದು ಹೊಸ ಯೋಜನೆ ಶುರು ಮಾಡಿದೆ. ಹಾಗಿದ್ರೆ ಈ ಹೊಸ ಯೋಜನೆ ಮೂಲಕ ಸಾಲ ಪಡ್ಕೊಳ್ಳೋದು ಹೇಗೆ? ಪ್ರೊಸೆಸ್ ತುಂಬಾ ಸಿಂಪಲ್. ಮೊದಲನೇ ಸ್ಟೆಪ್, 1250 ರೂಪಾಯಿ ಕಟ್ಟಿ ಮೆಂಬರ್ ಆಗ್ಬೇಕು. 2ನೇ ಸ್ಟೆಪ್, 6 ತಿಂಗಳು ಕಾಲ ಪ್ರತಿ ತಿಂಗಳು ಕನಿಷ್ಠ 200 ರೂಪಾಯಿ ಆದ್ರೂ ಸೇವ್ ಮಾಡಬೇಕು. ಇದೆಷ್ಟನ್ನು ಮಾಡಿದ್ರೆ ಸಾಕು, ಪರ್ಸನಲ್ ಲೋನ್ ತಗೊಳ್ಳೋಕೆ ಅರ್ಹರಾಗ್ತಾರೆ. ಈ ಲೋನ್ ಸ್ಕೀಮ್ನ ವಿಶೇಷತೆಗಳೇನು ಗೊತ್ತಾ? 30,000 ರೂಪಾಯಿಂದ ಹಿಡಿದು 3 ಲಕ್ಷದವರೆಗೆ ಸಾಲ ಸಿಗುತ್ತೆ. ಅದು ಕೂಡ ಯಾವುದೇ ಗ್ಯಾರಂಟಿ ಇಲ್ದೆ. ಬಡ್ಡಿದರ ಕೂಡ ತುಂಬಾನೇ ಕಡಿಮೆ, ವರ್ಷಕ್ಕೆ 7-9% ಮಾತ್ರ. ಈ ಹಣವನ್ನ ಸಣ್ಣ ಬಿಸ್ನೆಸ್ ಮಾಡೋಕೆ, ಕೃಷಿಗೆ, ಮಕ್ಕಳ ಓದಿಗೆ, ಹೀಗೆ ಯಾವುದಕ್ಕಾದ್ರೂ ಬಳಸ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ವ್ಯವಹಾರನೂ ಪೂರ್ತಿ ಡಿಜಿಟಲ್ ಆಗಿರುತ್ತೆ. ಆರ್ಥಿಕತೆಯಿಂದ ಈಗ ಟೆಕ್ನಾಲಜಿ ಕಡೆಗೆ ಹೋಗೋಣ. ಬೆಂಗಳೂರಿನಲ್ಲಿ ಇತ್ತೀಚೆಗೆ GIFX 2026 ಅಂತ ಒಂದು ದೊಡ್ಡ ಸಮ್ಮೇಳನ ನಡೀತು. ಅಲ್ಲಿ ಟೆಕ್ನಾಲಜಿ ಮತ್ತು ನಮ್ಮ ಉದ್ಯೋಗಗಳ ಭವಿಷ್ಯದ ಬಗ್ಗೆ ಒಂದು ಸ್ಪಷ್ಟ ಸಂದೇಶ ಸಿಕ್ಕಿದೆ. ಈ ಸಂಖ್ಯೆ ನೋಡಿ, 875. ಇದೇನ್ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿರೋ ಗ್ಲೋಬಲ್ ಕೇಪಬಿಲಿಟೀಸ್ ಸೆಂಟರ್ಗಳ ಅಂದ್ರೆ GCCಗಳ ಸಂಖ್ಯೆ. ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಸೆಂಟರ್ಗಳು ಇವು. ಇದು ರಿಸರ್ಚ್ ಮತ್ತು ಇನೋವೇಷನ್ನಲ್ಲಿ ನಮ್ಮ ರಾಜ್ಯದ ಶಕ್ತಿಯನ್ನ ತೋರ್ಸತ್ತೆ. ಈಗ ಎಲ್ಲೆಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI ಬಗ್ಗೆ ಮಾತು.
ಇದರಿಂದ ಕೆಲ್ಸ ಹೋಗುತ್ತಾ ಅನ್ನೋ ಭಯನೂ ಇದೆ. ಈ ಬಗ್ಗೆ ರಾಜ್ಯ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ. ಸರ್ಕಾರದ ಪ್ರಕಾರ ಎಐ ಅನ್ನೋದು ಕೇವಲ ಒಂದು ಟೂಲ್ ಅಷ್ಟೇ. ಅದು ಮನುಷ್ಯರ ಸಾಮರ್ಥ್ಯವನ್ನ ಹೆಚ್ಚಿಸಬೇಕೇ ಹೊರತು ಅದನ್ನ ಇಲ್ಲವಾಗಿಸಬಾರದು. ಅಂದ್ರೆ ಟೆಕ್ನಾಲಜಿ ಕೆಲ್ಸ ಕಸಿದುಕೊಳ್ಳೋದಲ್ಲ, ಬದಲಿಗೆ ನಮ್ಮ ಕೆಲ್ಸಕ್ಕೆ ಸಹಾಯ ಮಾಡಬೇಕು ಅನ್ನೋದು ಸರ್ಕಾರದ ನಿಲುವು. ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಬಹಳ ಮುಖ್ಯವಾದ ಚರ್ಚೆಗೆ ಬರೋಣ. 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಮೊಬೈಲ್ ಬಳಸೋದನ್ನ ನಿಷೇಧಿಸಬೇಕಾ? ಈ ಬಗ್ಗೆ ಈಗ ಚರ್ಚೆ ನಡೀತಿದೆ. ಇಲ್ಲಿ ಎರಡೂ ಕಡೆಯ ವಾದಗಳನ್ನ ನಾವು ಗಮನಿಸಬೇಕು. ಒಂದು ಕಡೆ ನೋಡಿದ್ರೆ ಮಕ್ಕಳು ಜಾಸ್ತಿ ಮೊಬೈಲ್ ಬಳಸೋದ್ರಿಂದ ಮೆಂಟಲ್ ಸ್ಟ್ರೆಸ್, ಕಣ್ಣಿನ ಸಮಸ್ಯೆ, ನಿದ್ದೆ ಕಡಿಮೆಯಾಗೋದು ಅಷ್ಟೇ ಅಲ್ಲ, ಸೈಬರ್ ಕ್ರೈಮ್ಗೆ ಬಲಿಯಾಗೋ ಅಪಾಯನೂ ಇದೆ. ಆದ್ರೆ ಇನ್ನೊಂದು ಕಡೆ ಇವತ್ತಿನ ಶಿಕ್ಷಣಕ್ಕೆ ಮೊಬೈಲ್ ಒಂದು ಅತ್ಯಗತ್ಯ ಸಾಧನ. ಹೊಸ ವಿಷಯಗಳನ್ನ ಕಲಿಯೋಕ್ಕೆ, ಡಿಜಿಟಲ್ ಜಗತ್ತಿನ ಜೊತೆ ಹೆಜ್ಜೆ ಹಾಕೋಕೆ ಇದು ಬೇಕೇ ಬೇಕು. ಈಗ ರಾಜ್ಯದ ಆರ್ಥಿಕತೆಗೆ ಸಂಬಂಧಪಟ್ಟ ಒಂದು ದೊಡ್ಡ ಸುದ್ದಿ ಇದೆ. ನಬಾರ್ಡ್ 2026-27ನೇ ಸಾಲಿಗೆ ಕರ್ನಾಟಕಕ್ಕೆ ಒಂದು ಬೃಹತ್ ಸಾಲದ ಗುರಿಯನ್ನಿಟ್ಟಿದೆ. ಮೊತ್ತ ಎಷ್ಟು ಗೊತ್ತಾ? ಬರೋಬ್ಬರಿ 4.99 ಲಕ್ಷ ಕೋಟಿ ರೂಪಾಯಿ. ಇದನ್ನ ಕೃಷಿ, ಸಣ್ಣ ಉದ್ಯಮಗಳಂಥ ಆದ್ಯತಾ ವಲಯಗಳಿಗೆ ಕೊಡಲಾಗತ್ತೆ. ಈ ದೊಡ್ಡ ಮೊತ್ತವನ್ನ ಹೇಗೆ ಹಂಚಿಕೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಇದರಲ್ಲಿ ಸಿಂಹಪಾಲು ಅಂದ್ರೆ 45% ಕೃಷಿ ಕ್ಷೇತ್ರಕ್ಕೆ ಹೋಗುತ್ತೆ. ಆಮೇಲೆ 43% ಹಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಅಂದ್ರೆ ಎಂಎಸ್ಎಂಇಗಳಿಗೆ ಮೀಸಲು. ಇನ್ನು ಉಳಿದ ಸುಮಾರು 12% ಹಣ ಬೇರೆ ಆದ್ಯತಾ ವಲಯಗಳಿಗೆ ಸಿಗಲಿದೆ. ಕೊನೆಯದಾಗಿ ರೈತರಿಗೆ ಸಂಬಂಧಿಸಿದ ಒಂದು ಪ್ರಮುಖ ವಿಷಯ. ಮೈಸೂರಿನಲ್ಲಿ ಇತ್ತೀಚೆಗೆ ಕಿಸಾನ್ ಸ್ವರಾಜ್ ಸಮ್ಮೇಳನ ನಡೆಯಿತು. ಅಲ್ಲಿ ರೈತರು ಕೆಲವು ಗಂಭೀರ ಕಳವಳಗಳನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಚರ್ಚೆಯಾದ ಮುಖ್ಯ ವಿಷಯ ಏನಂದ್ರೆ ಕೇಂದ್ರ ಸರ್ಕಾರದ ವ್ಯಾಪಾರ ಒಪ್ಪಂದಗಳು. ಕೇರಳ ಸಾವಯವ ಕೃಷಿ ಸಮಿತಿಯ ವಿಶಾಲಾಕ್ಷನವರ ಪ್ರಕಾರ ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಒತ್ತಡಗಳಿಗೆ ಮಣಿದು ನಮ್ಮ ದೇಶದ ರೈತರ ಹಿತಾಸಕ್ತಿಯನ್ನೇ ಕಡೆಗಣಿಸಿ ವ್ಯಾಪಾರ ಒಪ್ಪಂದಗಳನ್ನ ಮಾಡ್ಕೊಳ್ತಿದೆ ಅನ್ನೋದು ಅವರ ಗಂಭೀರ ಆರೋಪ. ಹಾಗಿದ್ರೆ ಇವತ್ತಿನ ಈ ಎಲ್ಲಾ ಚರ್ಚೆಗಳನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಸುಪ್ರೀಂ ಕೋರ್ಟ್ ತೀರ್ಪು, ಡಿಜಿಟಲ್ ಪ್ರಪಂಚ, ನಮ್ಮ ಆರ್ಥಿಕತೆ, ಸರ್ಕಾರದ ಹೊಸ ಯೋಜನೆಗಳು, ರೈತರ ಸಮಸ್ಯೆಗಳು, ಹೀಗೆ ನಾವು ಚರ್ಚೆ ಮಾಡಿದ ಈ ಎಲ್ಲಾ ವಿಷಯಗಳು ನಮ್ಮೆಲ್ಲರ ದೈನಂದಿನ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಖಂಡಿತ ಇದ್ರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ.